ನಮ್ಮ ಹೆಸರು ರಮೇಶ್ ಗಾಜಲ್ದಿನ್ನೆ. ನಾವು ಗಾಜಲ್ದಿನ್ನೆಯಲ್ಲಿ 538ನೇ ಕನಕ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ನಾವು ಗ್ರಾಮಸ್ಥರೆಲ್ಲ ಸೇರಿಕೊಂಡು ನಿರ್ಧರಿಸಿದ್ವಿ. ಇದೇ ಕನಕ ಜಯಂತಿ ಪ್ರಯುಕ್ತ ದಿನಾಂಕ 7/11/2025 ಶುಕ್ರವಾರ ಸಂಜೆ 6:30ಕ್ಕೆ ಕನಕದಾಸರ ಫೋಟೋ ಅನಾವರಣ ಕಾರ್ಯಕ್ರಮ ಮತ್ತು ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಊರಿನ ಗ್ರಾಮಸ್ಥರೆಲ್ಲ ಸೇರಿಕೊಂಡು ರಸಮಂಜರಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಬೇಕಂತ ಅನ್ಕೊಂಡಿದ್ದೆ. ಈ ರಸಮಂಜರಿ ಕಾರ್ಯಕ್ರಮಕ್ಕೆ ಹಾಗೂ ಫೋಟೋ ಅನಾವರಣ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಕೋಲಾರ ಶಾಸಕರಾದಂಥ ಕೊತ್ತೂರು ಜಿ ಮಂಜುನಾಥರವರು ಆಗಮಿಸ್ತಾ ಇದ್ದಾರೆ. ಹಾಗೂ ನಮ್ಮ ಮುಖ್ಯಮಂತ್ರಿಗಳ ಪತ್ರಿಕಾ ಮಾಧ್ಯಮ ಸಲಹೆಗಾರರಾದಂಥ ಪ್ರಭಾಕರ್ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಹಾಗೂ ಜಿಲ್ಲಾ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ವಿಧಾನ ಪರಿಷತ್ ಸದಸ್ಯರಾದಂಥ ಅನಿಲ್ ಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ಆಮೇಲೆ ಎಸ್ ಪಿ ದೇವರಾಜ್ ಅವರು ಆಗಮಿಸ್ತಾ ಇದ್ದಾರೆ. ಕೋಲಾರ ಎಸ್ ಪಿ ನಿಖಿಲ್ ಅವರು ಆಗಮಿಸ್ತಾ ಇದ್ದಾರೆ. ಇನ್ನೂ ಅನೇಕ ಮುಖಂಡರು ಎಲ್ಲ ವರ್ತೂರು ಪ್ರಕಾಶ್ ಅವರು, CMR ಶ್ರೀನಾಥ್ ಅವರು, ಇನ್ನೂ ಅನೇಕ ಮುಖಂಡರು ಎಲ್ಲ ನಾವು ಪಕ್ಷಾತೀತವಾಗಿ ಒಂದು ಊರಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರಿಂದ ಇದೊಂದು ಕುರುಬ ಸಮಾಜದ ಕಾರ್ಯಕ್ರಮ ಆಗಿರೋದ್ರಿಂದ ಪಕ್ಷಾತೀತವಾಗಿ ಎಲ್ಲರನ್ನೂ ಆಹ್ವಾನಿಸಿದ್ವಿ. ಗಾಜಲ್ದಿನ್ನೆಯಲ್ಲಿ ಸಂಜೆ 6:30ಕ್ಕೆ ಫೋಟೋ ಅನಾವರಣ ಹಾಗೂ ಅದ್ದೂರಿ ರಸಮಂಜರಿ ಕಾರ್ಯಕ್ರಮ, ಇನ್ನೂ ಆಮೇಲೆ ಅನೇಕ ಕಾರ್ಯಕ್ರಮಗಳಿರುತ್ತೆ. ಆಮೇಲೆ 8ನೇ ತಾರೀಕು ಬೆಳಿಗ್ಗೆ ಪಲ್ಲಕ್ಕಿ ಉತ್ಸವ ಇರುತ್ತೆ, ಡೊಳ್ಳು ಕುಣಿತ, ಇನ್ನೂ ಅನೇಕ ಕಾರ್ಯಕ್ರಮಗಳಿರ್ತದೆ. ಆಮೇಲೆ ಇನ್ನೂ ಮುಂತಾದ ಕಾರ್ಯಕ್ರಮಗಳಿದ್ದು ಅದ್ದೂರಿಯಾಗಿ ಕನಕ ಜಯಂತ್ಯೋತ್ಸವವನ್ನು ಆಚರಿಸಬೇಕಂತ ಗಾಜಲ್ದಿನಿಂದ ಎಲ್ಲ ಅನ್ಕೊಂಡಿದ್ವಿ. ಅದ್ದೂರಿಯಾಗಿ ಕನಕ ಜಯಂತಿ ಬೆಳಗ್ಗೆ ಏನೇನು ಕಾರ್ಯಕ್ರಮ ಇರುತ್ತೆ ಸರ್? ಬೆಳಿಗ್ಗೆ ಬಂದು 8ನೇ ತಾರೀಕು ಬೆಳಿಗ್ಗೆ ಬಂದು ಪಲ್ಲಕ್ಕಿ ಮೆರವಣಿಗೆ ಇರುತ್ತೆ, ಕೋಲಾರಕ್ಕೆ ಬರೋದು. ಆಮೇಲೆ ಡೊಳ್ಳು ಕುಣಿತ, ವೀರಗಾಸೆ, ಇನ್ನೂ ಅನೇಕ ಕಾರ್ಯಕ್ರಮಗಳಿರ್ತೈತೆ. ಅವು ಮುಗಿಸ್ಕೊಂಡು ಮತ್ತೆ ಗಾಜಲ್ದಿನ್ನೆ ಗ್ರಾಮದ ಪೂರ್ತಿ ಪಲ್ಲಕ್ಕಿ ಮೆರವಣಿಗೆ ಇರುತ್ತೆ. ಆಮೇಲೆ 7ನೇ ತಾರೀಕು ಸಂಜೆ ಅದ್ದೂರಿ ರಸಮಂಜರಿ ಕಾರ್ಯಕ್ರಮ, ಇನ್ನೂ ಅನೇಕ ಕಾರ್ಯಕ್ರಮಗಳು ಇರ್ತೈತೆ. ಈ ಕಾರ್ಯಕ್ರಮ ಕುಲಬಾಂಧವರಲ್ಲದೆ ಇನ್ನೂ ಅನೇಕ ಸಮಾಜ, ಇನ್ನ ಬೇರೆ ಜನಾಂಗದವರು ಎಲ್ಲರೂ, ಕನಕದಾಸರು ಒಂದೇ ಧರ್ಮಕ್ಕೆ ಒಂದೇ ಜಾತಿಗೆ ಸೀಮಿತ ಆಗಿಲ್ಲ. ಕನಕದಾಸರು ಅವರು ಅನೇಕ ಹಿಂದೂ ಧರ್ಮಕ್ಕೆಲ್ಲ ಸೀಮಿತ ಆಗಿರೋದ್ರಿಂದ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಎಲ್ಲಾ ಜನಾಂಗದವರು, ಇದು ಪಕ್ಷಾತೀತವಾಗಿ ಯಾವುದೇ ಜಾತಿ ಧರ್ಮ ಅನ್ನೋದು ಇಲ್ಲದೆ, ಭೇದ ಭಾವ ಇಲ್ಲದೆ ಅಂತ ಕನಕದಾಸರದ ಇದರಿಂದ ಎಲ್ಲಾ ಜನಾಂಗದವರು ಜಾತ್ಯತೀತವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತಾರೆ. ಬೆಳಗ್ಗೆ ಏನೇನು ಕಾರ್ಯಕ್ರಮ?